ನಾವು ಕಮಿಷನ್ ಮಾಡಿದ್ದೀವಿ. ಅದ್ರ ಬಗ್ಗೆ 40% ಕಮಿಷನ್ ಬಗ್ಗೆನೂ ಕೂಡ ಕಮಿಷನ್ ಮಾಡಿದ್ದೀವಿ. ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ಗಳು ಹಗರಣದಲ್ಲೂ ಕೂಡ ಕಮಿಷನ್ ಮಾಡಿದ್ದೀವಿ. ಅಲ್ಲಿ ಕೊಡ್ಲಿ ಏನೇನು ದಾಖಲಾತಿಗಳಿದ್ದಾವೆ, ಅವ್ರು ಏನೇನು ಹೇಳಿಕೆ ಕೊಡ್ತಾರ ಇದ್ದಾರೆ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕೊಡ್ಲಿ ಅವರು ಹೋಗಿ. ಅಲ್ಲ, ಯತ್ನಾಳರ ಹೇಳಿಕೆಗಳನ್ನು ಸಮರ್ಥಿಸ್ಕೊಂತಾರ ಅನ್ಸುತ್ತಾ? ಯತ್ನಾಳರ ಹೇಳಿಕೆಗೆ ನಿಮ್ಮ ರಿಯಾಕ್ಷನ್ ಏನಿದೆ ಹಾಗಾದ್ರೆ? ಏನಂದ್ರೆ ಆರೋಪ ಮಾಡ್ತಾ ಇರೋರು ಯಾರು? ಬಿಜೆಪಿ ಅವರು ಅಲ್ವಾ? ಅದನ್ನ ಸಾಬೀತು ಮಾಡ್ಲಿಕ್ಕೆ, ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕಮಿಷನ್ ಮಾಡಿದ್ದೀವಿ ಅಲ್ವಾ? ಕಮಿಷನ್ ಮುಂದೆ ಹೋಗಿ ಹೇಳಿಕೆ ಕೊಡ್ಲಿ, ಸ್ಟೇಟ್ಮೆಂಟ್ ಕೊಡ್ಲಿ, ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ಲಿ ಅವರದ್ದು. ನಾವು ಕಮಿಷನ್ ಮಾಡಿದ್ದೀವಿ. ಅದ್ರ ಬಗ್ಗೆ 40% ಕಮಿಷನ್ ಬಗ್ಗೆನೂ ಕೂಡ ಕಮಿಷನ್ ಮಾಡಿದ್ದೀವಿ. ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ಗಳು ಹಗರಣದಲ್ಲೂ ಕೂಡ ಕಮಿಷನ್ ಮಾಡಿದ್ದೀವಿ. ಅಲ್ಲಿ ಕೊಡ್ಲಿ ಏನೇನು ದಾಖಲಾತಿಗಳಿದ್ದಾವೆ, ಅವ್ರು ಏನೇನು ಹೇಳಿಕೆ ಕೊಡ್ತಾರ ಇದ್ದಾರೆ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕೊಡ್ಲಿ ಅವರು ಹೋಗಿ. ಅಲ್ಲ, ಯತ್ನಾಳರ ಹೇಳಿಕೆಗಳನ್ನು ಸಮರ್ಥಿಸ್ಕೊಂತಾರ ಅನ್ಸುತ್ತಾ? ಯತ್ನಾಳರ ಹೇಳಿಕೆಗೆ ನಿಮ್ಮ ರಿಯಾಕ್ಷನ್ ಏನಿದೆ ಹಾಗಾದ್ರೆ? ಏನಂದ್ರೆ ಆರೋಪ ಮಾಡ್ತಾ ಇರೋರು ಯಾರು? ಬಿಜೆಪಿ ಅವರು ಅಲ್ವಾ? ಅದನ್ನ ಸಾಬೀತು ಮಾಡ್ಲಿಕ್ಕೆ, ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕಮಿಷನ್ ಮಾಡಿದ್ದೀವಿ ಅಲ್ವಾ? ಕಮಿಷನ್ ಮುಂದೆ ಹೋಗಿ ಹೇಳಿಕೆ ಕೊಡ್ಲಿ, ಸ್ಟೇಟ್ಮೆಂಟ್ ಕೊಡ್ಲಿ, ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ಲಿ ಅವರದ್ದು.